ದೇವರಾಜ್ ಅವರನ್ನ ಮಾತನಾಡಿಸಬೇಕು ಸರ್. ಬಹುಶಃ ಈ ಹಂತಕ್ಕೆ ಬಂದು ತಲುಪಿದೆ, ನಿರೀಕ್ಷಿತ ಇದು. ಯಾಕಂತಂದ್ರೆ ಒಂದು ಅಂದಾಜು ಸಿಕ್ಕಿತ್ತು, ಮಳೆ ಕಡಿಮೆ ಆಗಿದೆ, ತಮಿಳುನಾಡಿನ ಖ್ಯಾತೆ ಶುರುವಾಗುತ್ತೆ, ತಮಿಳುನಾಡು ಖ್ಯಾತೆ ತೆಗೆಯುತ್ತೆ ಅಂತ. ನಮ್ಮ ಪ್ರಿಪರೇಷನ್ ಕಡಿಮೆ ಆಯ್ತಾ ಈ ವಿಚಾರದಲ್ಲಿ? ಇದು ಸರ್, ಇದಕ್ಕೆ ನನ್ನ ದೃಷ್ಟಿಯಲ್ಲಿ, ಯಾಕಂದರೆ ಶ್ರೀಯುತ ತಿಮ್ಮೇಗೌಡರ ಬಗ್ಗೆ ನನಗೆ ಅಪಾರವಾದ ಗೌರವ. ಅವರಿಂದ ನಾನು ಇನ್ನೂ ಹೆಚ್ಚಿನ ನಿರೀಕ್ಷೆಯನ್ನು ನಾನೊಬ್ಬನೇ ಇಲ್ಲ, ನನ್ನ ರಾಜ್ಯ ನಿರೀಕ್ಷೆ ಮಾಡುತ್ತೆ. ಯಾಕೋ ಕೆಲವು ಸಲ ನನ್ನ ಅಧಿಕಾರಿಗಳಾಗಿ ರಿಟೈರ್ಡ್ ಆದವರಿಗೆ ಸ್ವಲ್ಪ ಬಾಯಿ ಕಟ್ಟತ್ತಲ್ಲ, ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಐ ವೆರಿ ಸಾರಿ ವರ್ಡ್ ಯೂಸ್ ಮಾಡಿದ್ದಕ್ಕೆ. ಅಲ್ಲ, ನನಗೆ ಗೊತ್ತು ಯಾಕೆ. ಆದರೆ ಈಗ ಇವರು ಸ್ವತಂತ್ರ ವ್ಯಕ್ತಿಗಳು. ಈಗ ಇವರು ಸತ್ಯ ಹೆಚ್ಚಿಗೆ ಮಾತನಾಡಿದಷ್ಟು ನನ್ನ ರಾಜ್ಯಕ್ಕೆ ಲಾಭ ಆಗುತ್ತೆ. ನಿರ್ಭೀತಿಯಿಂದ ಮಾತಾಡಬೇಕು. ಈಗ ಶ್ರೀಯುತ ಗೋಪಾಲ್ ಗೌಡರು ಮಾತಾಡ್ತಾವ್ರೆ, ನಿರ್ಭೀತಿಯಿಂದ ಮಾತನಾಡ್ತಾವ್ರೆ. ನಾನು ಅದನ್ನು ಇವರಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ಇವ್ರ ಹತ್ರ ರಿಸೋರ್ಸ್ಫುಲ್ ಪರ್ಸನ್ ಸರ್ ಇವರು. ನನಗೆ ಗೊತ್ತು ಇವರಲ್ಲಿ ಏನೇನಿದೆ ಅಂತಂದ್ಬಿಟ್ಟು. ಯಾಕಂದರೆ ಒಂದು ಉದಾಹರಣೆಯನ್ನು ಕೊಟ್ಟರು ಇವರು. 1991 ಏನಾಯಿತು ಅಂತಕ್ಕಂಥದ್ದನ್ನು ಕೊಟ್ಟರು. 1990 ನಮಗೆ ಏನೋ 201 TMC ತಮಿಳುನಾಡು ಬಿಡಬೇಕು ಅಂದಾಗ ಶ್ರೀಯುತ ಬಂಗಾರಪ್ಪನವರು ಭಾಳಷ್ಟು ಕೆಚ್ಚದೆಯಿಂದ ತೀರ್ಮಾನವನ್ನು ತಗೊಂಡ್ರು. ಆವಾಗೇನಾಗುತ್ತೆ, ರಾಜ್ಯಸಭೆಯಲ್ಲಿ ಮತ್ತೆ ದೊಡ್ಡ ಗದ್ದಲಾಗುತ್ತೆ. ಎಲ್ಲ ಥರದ್ದು ಏನು ಅವ್ರ ಸರ್ಕಾರವನ್ನು ಕಿತ್ತೋಗಬೇಕು ಅಂತ ಹೇಳಿ ತಮಿಳುನಾಡವರು ಯದ್ವಾ ಗಲಾಟೆ ಮಾಡ್ತಾರೆ. ಅವತ್ತು ಎಂಥ ಸೀನು ದೌರ್ಭಾಗ್ಯ ನಮ್ಮ ಕರ್ನಾಟಕಕ್ಕೆ ಅಂತಂದರೆ, ಅವತ್ತು ಆ ಸರ್ಕಾರವನ್ನು ತೆಗಿಲಿಕ್ಕಾಗಲ್ಲ ಅಂಥೇಳಿ ಇವತ್ತೊಂದು ದಿವಸ ಪಾರ್ಲಿಮೆಂಟಲ್ಲಿ ಮಾತನಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ಶ್ರೀಯುತ ದೇವೇಗೌಡರು. ನಮ್ಮ ರಾಜ್ಯದ ಯಾವುದೇ MP ಸಹಕಾರಕ್ಕೆ ಬರಲಿಲ್ಲ. ದೌರ್ಭಾಗ್ಯ ನೀವು ಕೇಳಿದ್ರಲ್ಲ, ಇವತ್ತು ಏನಿದೆ ಅಂತಂದರೆ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು. ಒಂದು ಅಪ್ಪರ್ ರಿಪೇರಿಯನ್ ನಾವು ಸ್ಟೇಟ್ ಆಗಿ ಕುಳಿತಿದ್ವಿ. ಯಾಕೆಂದರೆ ನಾವು ಮಾತಾಡ್ಬೇಕಾದ್ರೆ ಭಾಳಷ್ಟು ಎಚ್ಚರಿಕೆಯಿಂದ ಮಾತನಾಡಬೇಕು. ಇಲ್ಲ ಆಡೋ ಮಾತುಗಳು ಏನಾದ್ರು ಅಲ್ಲಿಗೆ ಅನ್ವಯಿಸ್ಬಿಟ್ರೆ ಆ ಭಯನೂ ನಮಗಿದೆ, ಹೌದಲ್ವ ಸರ್? ಆ ಭಯನೂ ಇದೆ. ಆ ಎಚ್ಚರಿಕೆಯಿಂದಲೇ ನಡ್ಕೋಬೇಕು. ನಮ್ಮ ನಡವಳಿಕೆಗಳು ಹಾಗೇ ಇರಬೇಕು. ಎರಡನೇದಾಗಿ ನಮಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಸರ್. ಈ ಅವಧಿಯದ್ದು ಕೇಳಿದೆ ನಾನು. ಈ ಅವಧಿಯಲ್ಲಿ ನೀವು ಸರ್ಕಾರ ತಪ್ಪು ಮಾಡಿದೆ ಅಂತ ಹೆಂಗೆ ಹೇಳ್ತೀರಿ? ಏನು ತಪ್ಪಾಗಿದೆ? ಬಂದ್ಬಿಡ್ತೀನಿ ಸರ್, ಬಂದ್ಬಿಡ್ತೀನಿ ಇಲ್ಲಿಗೆ. ನಿಮಗೆ 2025 ನಿಮಗೆ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ರು, ಹವಾಮಾನ ತಜ್ಞರೆಲ್ಲರೂ ಸಹ ಹೇಳಿದ್ರು, ಈ ವರ್ಷ ಎಲ್ಲಿನೋ ಇಂದಾಗಿ ನಮಗೆ ಬರಗಾಲ ಬರುತ್ತೆ ಅಂತೇಳಿ. ಬರಗಾಲ ಅಂದ್ರೇನು? ನಮಗೆ ನೀರಿನ ಕೊರತೆ ಆಗುತ್ತೆ ಅಂತ ಅರ್ಥ. ಬರಗಾಲಕ್ಕೆ ಇನ್ನೊಂದು ಅರ್ಥ ಏನೋ, ಡೆಫಿನೇಷನ್ನು ನೀರಿನ ಕೊರತೆ ಆಗುತ್ತೆ ಅಂತ. ನೀವೇನು ಸಿದ್ಧತೆ ಮಾಡ್ಕೊಂಡ್ರಿ ಸರ್? ಒಂದು ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅನ್ನೋದಕ್ಕೆ ನಾನು ಹೇಳ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ. ನಾನು ಒಬ್ಬ ಈ ನಾಡಿನ ಪ್ರಜೆಯಾಗಿ ಹೇಳ್ತೀನಿ. ಕಾಂಗ್ರೆಸ್ನ ವಕ್ತಾರರನ್ನು ಇನ್ವೈಟ್ ಮಾಡಿದ್ವಿ, ಅವ್ರು ಬರಲಿಲ್ಲ. ಯಾವ ಕಾರಣಕ್ಕೂ ಗೊತ್ತಿಲ್ಲ, ಅವ್ರು ಬರಲಿಲ್ಲ ಈ ಡಿಬೇಟಿಗೆ. ನಾನು ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಪ್ರಶ್ನೆಗಳನ್ನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ನವರು ಅಂತ ತಿಳ್ಕೊಂಡೆ ನಾನು ಮಾತಾಡ್ತೀನಿ. ನಾನು ಕಾಂಗ್ರೆಸ್ನವನಾಗಿ ಪ್ರಶ್ನೆಯನ್ನು ಕೇಳಿ ಉತ್ತರ ಕೊಡ್ತೀನಿ ಸರ್. 2000 ದೇವರಾಜ್ ಅವರು, ನಾನು ಯಾಕೆ ಕೇಳ್ತಾ ಇದ್ದೀನಿ, ನೀವು ಹೇಳಿದ್ರಿ ಪ್ರಿಪರೇಷನ್ ಆಗಿರಲಿಲ್ಲ ಅಂತ. DK ಶಿವಕುಮಾರ್ ಅವತ್ತೇ ಹೇಳಿದ್ರು, ಬೆಳೆ ಬೆಳಿಬೇಡಿ, ಹೊಸ ಬೆಳೆ ಹಾಕಬೇಡಿ, ಕುಡಿಯೋ ನೀರಿಗಾಗಿ ನಾವು ಸ್ಟೋರೇಜ್ ಮಾಡ್ತಾ ಇದ್ದೀವಿ. ಇದರ ಮಧ್ಯೆ ಈ ಆದೇಶ ಬಂದ್ರೆ DK ಅವರು ಅದನ್ನ ಮಾಡಕ್ಕಾಗತ್ತೆ ಸರ್? ನಾನು ಅದನ್ನೇ ಹೇಳ್ತಿರೋದು. ಖಂಡಿತ ನಾನು ಈ ಹಂತದಲ್ಲಿ ನಾನು ಮಾತನಾಡ್ತಿದ್ದಿಲ್ಲ. ನಿಮಗೆ ಮಳೆ ಬರೋಲ್ಲ ಅಂತಕ್ಕಂಥದ್ದು ನಿಮಗೆ ಮೊದಲೇ ಗೊತ್ತಿತ್ತಲ್ವಾ? ಗೊತ್ತಿದ ಮೇಲೆ ನೀವು ಯಾವ ಒಂದು ತಯಾರಿ ಮಾಡ್ಕೊಂಡ್ರಿ ಈ ಒಂದು ಸಮಸ್ಯೆಯನ್ನು ಎದುರಿಸಲಿಕ್ಕೆ? ಏನಾದ್ರು ವಿರೋಧ ಪಕ್ಷದವ್ರನ್ನ ಕರೆದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾನು ಹೇಳೋದು, ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯನ್ನು ನಾವು ಈ ರಾಜ್ಯ ಅನುಭವಿಸ್ತಾ ಇದೆ, ರಾಜ್ಯದ ರೈತರು ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ 91ರಲ್ಲಿ ಅವತ್ತೊಂದು ದಿವಸ ನಾವು ಪಾರ್ಲಿಮೆಂಟಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಮ್ಮ ಜೊತೆ ಯಾರು ನಿಂತ್ಕೊಂಡ್ರಿ ಅವತ್ತು? ಇವತ್ತು ಕರ್ನಾಟಕ ರಾಜ್ಯದ ಈ ಒಂದು ಕಾವೇರಿ ಸಮಸ್ಯೆ ಇರ್ಬೋದು, ಕೃಷ್ಣಾ ವಾಟರ್ ಸಮಸ್ಯೆ ಇರ್ಬೋದು, ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಪಕ್ಷ ಅಂತ ಅಂದರೆ ಖಂಡಿತವಾಗೂ 100 ಅಂಕಗಳನ್ನು ಕೊಡೋಗಿದ್ರೆ 75 ಅಂಕಗಳನ್ನು ನಮ್ಮ ಪಕ್ಷಕ್ಕೆ ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ಶ್ರೀಯುತ ದೇವೇಗೌಡರಿಗೆ ಕೊಡಬೇಕು. 1962ರಲ್ಲಿ ನಾನು ಹೇಳ್ತೀನಿ ಸರ್, 1962 ಗಟ್ಟಿ ಹೇಳ್ಬಿಡ್ತೀನಿ. ಅಲ್ಲಲ್ಲ ಸರ್, ನಮಗೆ ಈಗ 11 TM, ಈಗ ನೋಡಿ 11 ಲಕ್ಷ ಎಕರೆಗಳನ್ನು ನಾವು ಅಚ್ಚುಕಟ್ಟನ್ನು ಮಾಡ್ಲಿಕ್ಕೆ ನಮ್ಗೆ ಅನುಮತಿ ಕೊಟ್ಟರಲ್ಲ, ಯಾವ ಆಧಾರದಲ್ಲಿ ಕೊಡ್ತಾರೆ ಗೊತ್ತಾ? 1962 ಅಲ್ಲ, ಇದೊಂದು ಹೇಳಿ ಇದೊಂದು DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಾಗ ಕರೆಕ್ಟ್ ಮಳೆಯ ಸಮಸ್ಯೆ ಇದೆ ಅನ್ನುವಂತ ಮುನ್ಸೂಚನೆ ನಾನು ಒಪ್ತೀನಿ ಸರ್. ಏನ್ ಮಾಡಬಹುದು? ನಾನೇ ಚೀಫ್ ಮಿನಿಸ್ಟರ್ ಆಗಿದ್ರು, ನನ್ನ ಪಕ್ಷದ ಕುಮಾರಣ್ಣವರೇ ಚೀಫ್ ಮಿನಿಸ್ಟರ್ ಆಗಿದ್ರು ಸಹ ಏನ್ ಮಾಡ್ತಿರೋ ಹೇಳ್ತೀನಿ ಸರ್. ಈಗ ನಿಮಗೆ 25ರಲ್ಲಿ ಗೊತ್ತಾಗ್ತಲ್ವಾ? ಸರ್ವ ಪಕ್ಷದ ನಿಯೋಗ ಎಲ್ಲ ವಿರೋಧ ಪಕ್ಷಗಳನ್ನು ಕರೆದು ಯಾಕೆ ಚರ್ಚೆ ಮಾಡಲಿಲ್ಲ, ಪರಿಹಾರ ಯಾಕೆ ಕೇಳಲಿಲ್ಲ? 2016ರಲ್ಲಿ ಇದೇ ಸಮಸ್ಯೆ ಆಗುತ್ತೆ. ಏನೋ ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ಇಶ್ಯೂ ಬರುತ್ತೆ ಸರ್. ನಮ್ದು 2016ರಲ್ಲಿ ಇಶ್ಯೂ ಬಂದಾಗ ಕೇಂದ್ರ ಸರ್ಕಾರ ಬೇರೆ ಅಫಿಡವಿಟ್ ಕೊಟ್ಟಿರುತ್ತೆ, ಯಾವುದಕ್ಕೆ? ಸುಪ್ರೀಂ ಕೋರ್ಟ್ಗೆ. ಅದನ್ನು ಬದಲಾಯಿಸ್ತೇ ಹೋದರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿತ್ತು. ಅವತ್ತು ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಣ್ಣವರು ಅವತ್ತು ದಿವಸ ಮುಖ್ಯಮಂತ್ರಿಗಳು, ಇದೇ ಸನ್ಮಾನ್ಯ ಶ್ರೀಯುತ DK ಶಿವಕುಮಾರ್ ಅವರು ಸಚಿವರು, ಅವರೆಲ್ಲರೂ ಏನು ತೀರ್ಮಾನ ಮಾಡ್ತಾರೆ? ನಾವೇನಾರು ಅಫಿಡವಿಟ್ ಇವತ್ತೊಂದು ದಿವಸ ಬದಲಾಯಿಸಲಿಲ್ಲ ಅಂದರೆ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ಅಂತಾರೆ. 201 TMCಗಳನ್ನು ಮಾತ್ರ ನಾವು ಕೊಡುವಂಥ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಇದು ಉತ್ತರ ಸಿಗೋದು. ಈಗ ಅವಾಗೇನಾಗುತ್ತೆ ಗೊತ್ತಾ? ತಕ್ಷಣನೇ ಸರ್ಕಾರ ಏನು ಮಾಡುತ್ತೆ, ಇದಕ್ಕಿರ್ತಕ್ಕಂಥದ್ದು ಒಂದೇ ಒಂದು ಪರಿಹಾರ. ಸನ್ಮಾನ್ಯ ಪೂಜ್ಯ ದೇವೇಗೌಡರನ್ನ ಅವತ್ತೊಂದು ದಿವಸ 84 ವರ್ಷ ಅವರಿಗೆ ವಯೋವೃದ್ಧರಿಗೆ 2016ರಲ್ಲಿ ಕರ್ಕೊಂಡೋಗಿ ಗಾಂಧಿ ಸ್ಟ್ಯಾಚು ಮುಂದೆಗಡೆ ಉಪವಾಸ ಕೂರಿಸ್ತೀರಿ. ತಕ್ಷಣನೇ ತಿದ್ದುಪಡಿ ಆಗುತ್ತೆ. ಯಾವುದು? ಅಫಿಡವಿಟು ತಿದ್ದುಪಡಿಯಾಗಿ ರೀಸಬ್ಮಿಟ್ ಮಾಡ್ತಾರೆ. ರೀಸಬ್ಮಿಟ್ ಮಾಡಿದ್ಮೇಲೆ ಕರ್ನಾಟಕಕ್ಕೆ, ತಮಿಳುನಾಡಿಗೆ 177 TMC ಆಗುತ್ತೆ, ಕರ್ನಾಟಕಕ್ಕೆ ಎಷ್ಟಾಗುತ್ತೆ? 283 TMC ಆಗುತ್ತೆ. ನ್ಯಾಯ ಎಲ್ಲಿ ಸಿಕ್ತು? ಪರಿಹಾರ ಎಲ್ಲಿ ಸಿಕ್ತು? ಆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಲ್ಲಿ ಈ ಸರ್ಕಾರ 3 ಕಾಲು ವರ್ಷ ಆಯ್ತಲ್ಲ, ಆದೇಶ ಬಂತು.
ಹೌದು ಸರ್. ಆದೇಶ ಬಂತು, CWRC ಫಾರ್ಮ್ ಆಯ್ತು, CWMA ಫಾರ್ಮ್ ಆಯ್ತು, ಎಲ್ಲ ಆಯ್ತು. ಸೊ ಈಗ ಈ ಸಿಚುವೇಶನ್ ಅಲ್ಲಿ ರಾಜ್ಯ ಸರ್ಕಾರದ ಕೈಯಲ್ಲಿ ಏನಿತ್ತು ಅಂತ ಪ್ರಶ್ನೆ ಬರುತ್ತೆ. ಏನ್ ಮಾಡೋದಕ್ಕೆ ಸಾಧ್ಯ ಇತ್ತು ರಾಜ್ಯ ಸರ್ಕಾರ? ಇಲ್ಲಿ ಎರಡು, ಒಂದು ನಾನು ಆಗ್ಲೇ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಒಂದು ಕಾನೂನಿನ ಹೋರಾಟ, ಒಂದು ಎರಡನೇದಾಗಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಅಂತಕ್ಕಂಥದ್ದು ಒಂದು. ಕೊರತೆ ಅನ್ನೋದು ಎಲ್ಲಿ ಬರುತ್ತೆ? ತಮಿಳುನಾಡಿನ ಮುಖ್ಯಮಂತ್ರಿ ಹೇಳ್ತಾರೆ ನೀವು ಬೆಳೆ ಬೆಳೀರಿ ನಾನು ನೀರು ಕೊಡ್ತೀನಿ ಅಂತಾರೆ, ಇವ್ರು ಬೆಳೆ ಬೆಳಿ ನಮ್ಮಲ್ಲಿ ನೀರಿಲ್ಲ ಅಂತಾರೆ. ಇದು ದೌರ್ಭಾಗ್ಯ ನಮಗೆ ಇರ್ತಕ್ಕಂಥದ್ದು ಒಂದು. ಎರಡನೇದಾಗಿ ಏನು ಗೊತ್ತಾ, ಈಗ ಈ ಸರ್ಕಾರ ಬಂದ ಮೇಲೆ 3.25 ವರ್ಷದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಹೋಗ್ತಕ್ಕಂತಹ ಎಲ್ಲ ವಕೀಲರನ್ನು ತೆಗೆದು ಎಲ್ಲ ನಾರ್ತ್ ಇಂಡಿಯನ್ಸ್ ಹಾಕಿದ್ದಾರೆ. ಅರ್ಥ ಆಯ್ತಾ ಸರ್ ನಿಮ್ಗೆ ಹೇಳಿದ್ದು? ಎಷ್ಟು ಜನ ಅಂದರೆ 70% ಇವತ್ತು ಡೆಲ್ಲಿಯಲ್ಲಿ ಕುಳಿತಿರ್ತಕ್ಕಂಥವ್ರು, ನಮ್ಮ ರಾಜ್ಯದ ಪರವಾಗಿ ಮಾತನಾಡಬೇಕಾಗಿರ್ತಕ್ಕಂಥವ್ರು 70% ಇವತ್ತು ನಾರ್ತ್ ಇಂಡಿಯನ್ಸು, ಉತ್ತರ ಪ್ರದೇಶ. ಹೌದು, ಲಾಯರ್ಸ್, ನಾನು ಹೇಳ್ತಿರೋದು ಅಡ್ವೊಕೇಟ್ ಪ್ಯಾನಲಲ್ಲಿ, ಸೆಂಟ್ರಲ್ ಪ್ಯಾನಲ್ ಇರ್ತಕ್ಕಂಥವ್ರು 70% ಅವರನ್ನು ಹಾಕಿದ್ರಿ. ಈಗ ನನ್ನಲ್ಲಿ ಇಲ್ಲಿರ್ತಕ್ಕಂಥ ಲಾಯರು ಅವ್ರಿಗೆ ಹೋಗಿ ಅಸಿಸ್ಟ್ ಮಾಡಿ ಅವ್ರು ಎಷ್ಟು ಅರ್ಥ ಮಾಡಿಕೊಂಡು ಅಲ್ಲಿ ವಾದ ಮಾಡ್ತಾರೆ. ಇದು ನಮ್ಮ ದೌರ್ಭಾಗ್ಯ. ಇದು ಮೂಲ ಸಮಸ್ಯೆ. ಇದು ಒಂದು ಪರಿಹಾರ ಆಗಬೇಕು. ಎರಡನೇದಾಗಿ ರಾಜಕೀಯ ಇಚ್ಛಾಶಕ್ತಿಯನ್ನು ಇವರು ಪ್ರದರ್ಶನ ಮಾಡಲೇಬೇಕಾಗಿತ್ತು. ಯಾಕೆಂದರೆ ಮಳೆ ಬರಲ್ಲ ಅಂತ ಅಡ್ವಾನ್ಸ್ ಆಗಿ ಗೊತ್ತಿತ್ತಲ್ಲ. 3.25 ವರ್ಷ ಆಯ್ತಲ್ಲ ಸ್ವಾಮಿ, ನಮ್ಮ ಕರ್ನಾಟಕ ರಾಜ್ಯವನ್ನು ಸರಿಸುಮಾರು ಸ್ವತಂತ್ರ ಬಂದಾದ್ಮೇಲೆ 50 ರಿಂದ 60 ವರ್ಷ ಆಳಿರೋರು ನೀವೇ ತಾನೇ. ಆಯಿತು, ಟ್ರಿಬ್ಯುನಲ್ ಬಂದ ಮೇಲೆ ಆಯ್ತಲ್ವಾ, ಡ್ರಿಸ್ಸೆಸ್ ಫಾರ್ಮುಲಾ ಅಂತ ಇರಲಿಲ್ಲ. ಆ ಡ್ರಿಸ್ಸೆಸ್ ಫಾರ್ಮುಲಾ ಇಲ್ಲ, ಏನು ಸಂಕಷ್ಟ ಪರಿಹಾರ ಸೂತ್ರ ಇಲ್ಲ ಅಂತಂದಮೇಲೆ ನೀವು ಮಳೆ ಬಂದಂಥ ಸಂದರ್ಭದಲ್ಲಿ ಮಲ್ಕೊಳಕ್ಕೆ ಯಾಕೆ ಹೋಗ್ತೀರಿ? ಅವತ್ತು ಫಾರ್ಮುಲಾ ಅರೈವ್ ಮಾಡಬೇಕಾಗಿತ್ತು. ಎಲ್ಲ ವಿರೋಧ ಪಕ್ಷಗಳನ್ನ ಕರೆದು, ಈ ಥರ ಎಕ್ಸ್ಪರ್ಟ್ಗಳನ್ನ ಕರೆದು, ಯಾಕೆ ನೀವು ಈ ಒಂದು ಚರ್ಚೆ ಮಾಡಿ ಒಂದು ವಿಷಯ, ಒಂದು ಡ್ರೆಸ್ಸಸ್ ಫಾರ್ಮುಲಾವನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.